ನಮಸ್ಕಾರ, ನಾನು ನಿಮ್ಮ ಶೇಖರ್ ಹೊಣೆನೂರು. ನಮ್ಮ ದೇಶದಲ್ಲಾಗಲಿ ನಮ್ಮ ನಾಡಿನಲ್ಲಾಗಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಂದು ಮಾತಿನಲ್ಲಿ ಮಾತ್ರ ಹೇಳ್ತೀವಿ. ನಮ್ಮ ಕರ್ನಾಟಕದಲ್ಲಾಗಲಿ ನಮ್ಮ ಭಾರತ ದೇಶದಲ್ಲಾಗಲಿ ಹಿಂದೂಗಳು ಸೇರ್ತಾ ಇಲ್ಲ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಭಾಳ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತ ದೇಶದಲ್ಲಾಗಿರ್ಬೋದು. ಸೊ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಈಗ ಭಾಳಷ್ಟು ಒಂದು ಜಾತಿ ಭೇದ ಭಾವ ಅನ್ನೋದು ಎಲ್ಲ ಹಿರಿಯ ವ್ಯಕ್ತಿಗಳಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ನಾವೇ ನಮ್ಮ ಕ್ಯಾಸ್ಟು ದೊಡ್ಡದು, ನಿಮ್ಮ ಕ್ಯಾಸ್ಟು ಚಿಕ್ಕದು ಅನ್ನೋ ಒಂದು ದರ್ಪದಿಂದ ಇದ್ದಾರೆ ಭಾಳಷ್ಟು ಹಿರಿಯರು ಮತ್ತು ಭಾಳಷ್ಟು ಹಣ ಮತ್ತು ಸಂಪತ್ತು ಇರೋರು. ನಮ್ಮ ಕ್ಯಾಸ್ಟೇ ದೊಡ್ಡದು, ಬೇರೆಯವ್ರ ಕ್ಯಾಸ್ಟು ಚಿಕ್ಕದು ಅನ್ನೋ ಭ್ರಮೆಯಲ್ಲಿ ಇದ್ದಾರೆ. ತೆಲಂಗಾಣದಲ್ಲಿ ನಾಗರ್ ಕರ್ನೂಲು ಎನ್ನುವ ಊರಿನಲ್ಲಿ ಜಾತ್ರೆ ಇರುವ ಸಂದರ್ಭದಲ್ಲಿ ಒಬ್ಬ ಮಹಿಳೆ ತನ್ನ ಮಗಳನ್ನು ಎತ್ತಿಕೊಂಡು ದೇವಸ್ಥಾನದಲ್ಲಿ ಒಳಗಡೆ ಹೋದಾಗ, ನೀವು ಭಾಳ ಕಡಿಮೆ ಜಾತಿಯವರು, ನೀವು ದೇವಸ್ಥಾನದಲ್ಲಿ ಬರಬಾರ್ದು ಅಂತಂದು ಹೇಳಿ ಆ ಊರಿನಲ್ಲಿರುವಂತಹ ಮೇಲ್ಜಾತಿ ವರ್ಗದ ಹಿರಿಯನು ಒಬ್ಬನು ತಾಯಿಯನ್ನು ತಳ್ಳಿದಾನೆ. ಚಿಕ್ಕ ಮಗು ಕೆಳಗಡೆ ಬಿದ್ದು ಚಿಕ್ಕ ಮಗುವನ್ನು ಕಾಲಿನಿಂದ ತುಳಿದು ಸಾಯಿಸಿದ್ದಾನೆ. ಚಿಕ್ಕ ಮಗು ಅನ್ನೋ ನೋಡ್ದೇನೋ 2 ತಿಂಗಳು ಇರುವಂಥ ಚಿಕ್ಕ ಮಗುವನ್ನು ಸಾಯಿಸಿದ್ದಾನೆ. ಎಂಥ ಸಮಾಜದಲ್ಲಿ ನಾವು ಇದ್ದೀವಿ? 2026 ಬಂದ್ರೂ ಜಾತಿ ಭೇದ ಭಾವ ಅನ್ನೋ ಮನಸ್ಥಿತಿಯಲ್ಲಿ ನಾವು ಇರೋದ್ರಿಂದಾನೇ ನಮ್ಮ ದೇಶ ಇನ್ನೂ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಬರೀ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅಂತಂದು ಜಗಳ ಆಡ್ಕೊಂತಾನೆ ಇರ್ತೀವಿ. ಈ ಪ್ರಪಂಚದಲ್ಲಿರುವಂಥ 2 ಕ್ಯಾಸ್ಟ್ಗಳು, ಒಂದು ಹೆಣ್ಣು ಮತ್ತು ಒಂದು ಗಂಡು, ಅಷ್ಟು ಬಿಟ್ಟರೆ ಬೇರೆ ಕ್ಯಾಸ್ಟ್ಗಳು ಯಾವೂ ಇಲ್ಲ. ಅವೆಲ್ಲ ನಾವು ಮಾಡ್ಕೊಂಡಿರೋದು ಜಾತಿ ಧರ್ಮ ಭೇದ ಅಂತಂದು. ಮನುಷ್ಯರಾಗಿ ನಾವು ಹುಟ್ಟಿದ ಮೇಲೆ ಮಾನವತೆಯಿಂದ ಬದುಕಬೇಕು, ಮಾನವತೆಯಿಂದ ನಾವು ವರ್ತನೆ ಮಾಡ್ಬೇಕಂತಂದು ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.